ಯಾರೋ ಒಂದು ಸಲ ಮಡಿಕೆನ ಕೇಳಿದ್ರಂತೆ, "ನೀನು ಹೇಗೆ ಯಾವಾಗಲೂ ತಣ್ಣಗೆ, ಕೂಲಾಗಿ, ಕಾಮಾಗಿರ್ತೀಯ?" ಅಂತೇಳಿ. ಅದಕ್ಕೆ ಮಡಕೆ ಹೇಳ್ತಂತೆ, "ನನಗೆ ಗೊತ್ತು, ನಾನು ಬಂದಿದ್ದು ಮಣ್ಣಿಂದ ಮತ್ತೆ ವಾಪಸ್ ಮಣ್ಣಿಗೆ ಹೋಗ್ಬೇಕಲ್ವಾ? ಅದಕ್ಕೆ ನಾನು ಯಾವಾಗಲೂ ಸಮಾಧಾನವಾಗಿ, ಕೂಲಾಗಿ, ತಣ್ಣಗಿರ್ತೀನಿ" ಅಂತಂತೇಳಿ. ಎಷ್ಟು ಸತ್ಯ ಇದೆಯಲ್ವ ಇದರಲ್ಲಿ. ನಾವುಗಳು ಅಷ್ಟೇ ನಮಗೆ ಕೋರಿದ್ದೆಲ್ಲ, ಕೇಳಿದ್ದೆಲ್ಲ ಆ ಭಗವಂತ ಯೂನಿವರ್ಸು ದಯಪಾಲಿಸ್ಬೇಕು, ಕೊಡಬೇಕು ಅಂತಂದರೆ ಅಷ್ಟಮದಗಳನ್ನು ಬಿಟ್ಟಿರಬೇಕು. ಅದರಲ್ಲಿ ಯಾವುದು ಧನಮದಂ, ಕುಲಮದಂ, ವಿದ್ಯಾಮದಂ, ರೂಪಮದಂ, ಯೌವ್ವನಮದಂ, ಬಲಮದಂ, ಪರಿವಾರಮದಂ, ಅಧಿಕಾರಮದಂ. ಇವೆಲ್ಲ ಮದಗಳನ್ನು ನಾವು ಯಾವಾಗ ಬಿಡ್ತೇವೋ ಆಗ ನಾವು ಕೇಳಿದ್ದೆಲ್ಲ ಭಗವಂತ ತಾನಾಗಿಯೇ ದಯಪಾಲಿಸ್ತಾನೆ. ಎಲ್ಲವನ್ನೂ ಬಿಡೋಣ, ಎಲ್ಲವನ್ನೂ ಪಡ್ಕೊಳ್ಳೋಣ. ಈ ಭೂಮಿಯಲ್ಲಿರುವ ಸಕಲ ಸಿರಿ ಸಂಪತ್ತು, ವೈಭವಗಳನ್ನು ಅನುಭವಿಸಿ ಮುಕ್ತಿ ಪಡೆಯೋಣ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.